कर्नाटक हाई कोर्ट ने धर्मस्थला इज्तिमाई खबरों के मामले में स्पेशल इन्वेस्टिगेशन टीम यानी एसआईटी की तहकीकात पर नवंबर तक रोक लगा दी है। अदालत ने हुकाम को ये भी हिदायत दी है कि अगली समाअत तक दरख्वास्त गुजारों को कोई नया नोटिस जारी न किया जाए। ये दरख्वास्त 4 समाजी कारकुनों गिरीश मतनवर, महेश तिमरोडी, जयानाथ टी और विठल गौडा ने दायर की थी। इन कारकुनों ने अदालत से अपील की थी कि एसआईटी की जानिब से इनके खिलाफ दर्ज एफआईआर को मनसूख किया जाए, क्योंकि इनके मुताबिक ये तहकीकात सियासी, मजहबी और तंजीमी ताजुब की बुनियाद पर की जा रही हैं। दरख्वास्त गुजारों के वकील सीनियर एडवोकेट बालन ने अदालत को बताया कि सिर्फ 2 महीनों के अंदर 10 नोटिस जारी किए गए जो कि इख्तियारात के गलत इस्तेमाल की निशानदही करते हैं। इन्होंने मजीद कहा कि केस इब्तिदा में बीएनएस सेक्शन 211 के तहत दर्ज किया गया था, लेकिन बाद में बगैर किसी वाज़ेह वजह के मजीद दफात शामिल कर दी गयी। दूसरी जानिब रियासत की तरफ से पेश होने वाले स्पेशल पब्लिक प्रोसिक्यूटर जगदीश ने बताया कि एक निकाबपोश शिकायत करंदा ने इल्जाम लगाया है कि इन कारकुनों ने इसे जबरदस्ती गलत काम करने पर मजबूर किया। ताहम दरख्वास्त गुजारों के एक और वकील सीनियर एडवोकेट दीपक खोसला ने अदालत को बताया कि एसआईटी ने कानूनी तरीक़ेकार की खिलाफ वर्जी की है और नोटिस व्हाट्सएप और ईमेल के जरिए भेजे गए जो कि सरकारी ज़ाब्तों के खिलाफ है। हाईकोर्ट के इस उबूरी फैसले से चारों कारकुनों को वक्ती राहत तो मिली है और अब केस की अगली समाअत नवंबर में होगी। ಡ್ಯಾಮೇಜ್ ಮಾಡೋಕ್ಕೆ ಸಾಧ್ಯ, ಡ್ಯಾಮೇಜ್ ಮಾಡಿದ್ದಾರೆ. ಈಗ ನಾನು ನನಗೆ ತಿಳಿದಂಥ ನನಗಿರೋ ಸರ್ಕಾರಿ ಮಾಹಿತಿ ಬಗ್ಗೆ ನಾನು ಮಾತಾಡಲಿಲ್ಲ. ಆ್ಯಸ್ ಎ ಪರ್ಸನಲ್ ನನಗೆ ಗೊತ್ತಿರೋಂಥ ವಿಚಾರ ಧರ್ಮಸ್ಥಳದಲ್ಲಿ ಏನು ನಡೀತಾ ಇದೆ, ಅವರ ಯಾವ ಸಂಪ್ರದಾಯದಲ್ಲಿ ಬೆಳೆದಿದ್ದಾರೆ, ಅವರ ಪದ್ಧತಿ ಏನು, ಇದೆಲ್ಲ ನಾನು ನಮ್ಮದೇ ಆದಂಥ ಅನೇಕ ಅನುಭವದಿಂದ ನಾನು ಮಾತಾಡಿದ್ದೀನಿ. ಯಾಕೆಂದರೆ ಅವರ ವ್ಯಕ್ತಿತ್ವನೇ ಬೇರೆ. ಸೊ ಆ ಸಂಸ್ಥೆಗೆ ಡ್ಯಾಮೇಜ್ ಆಗ್ತಾ ಇರುತ್ತಲ್ಲ ಅನ್ನೋದು ನಮಗೆ ಭಾಳ. ಯಾಕೆಂದರೆ ಧರ್ಮಸ್ಥಳ ಅಂತ ಹೆಸರು ಬರಬೇಕಾದ್ರೆ ಅದಕ್ಕೆ ದೊಡ್ಡ ಮಂಜುನಾಥ ಮಾತು ಬಿಡಲ್ಲ, ಮಂಜುನಾಥ ಕಾಸು ಬಿಡದ ತಿಮ್ಮಪ್ಪ. ಅದಕ್ಕೆ ಅಲ್ಲಿ ಕಟ್ಕೊಂಡ್ರೆ ಕಾಸು ಬಿಡಂಗಿಲ್ಲ, ಇಲ್ಲಿ ಮಾತು ಕೊಟ್ಟರೆ ತಪ್ಪಂಗಿಲ್ಲ. ಆ ಪದ್ಧತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಲ್ಲಿ ಯಾವುದೂ ಸಮಸ್ಯೆ ಇಲ್ಲ ಅಂತ ನನ್ನ ನಂಬಿಕೆ. ಇಂಟರ್ನಲ್ ಫೈಟ್ ಅನ್ನೋದು ಕೂಡ ಇವತ್ತು ಐ ಸ್ಟ್ಯಾಂಡ್ ಬಗ್ಗೆ. ಅದಕ್ಕೆ ಬೇಕಾದಷ್ಟು ಸ್ಟೇಟ್ಮೆಂಟ್ಗಳು, ಮಾತುಗಳು ಬಿಜೆಪಿ ಲೀಡರ್ಸ್ಗಳು ಇದೆ, ಅದನ್ನೆಲ್ಲ ತಿಳಿಸಿದೆ. ಈಗ ಸಾವಿರ ಕೋರ್ಟ್ಗೆ ಅವರು ಅರ್ಜಿ ಹಾಕ್ಕೊಂಡಿರ್ಬೋದು. ನಾನು ಇಲ್ಲ ನೀವು ಏನಾದರೂ ಒಂದು ಅಪರಾಧ ಮಾಡಬೇಕು, ನಾವು ಅದನ್ನು ನಾನು ತಪ್ಪಾಗೋಯ್ತು ಅಂತ ಕ್ಷಮಿಸಕ್ಕಂತೂ ಈ ದೇಶದ ಕಾನೂನಲ್ಲಿ ಅವಕಾಶ ಇದೆಯೋ ಇಲ್ಲೋ ಅನ್ನೋದು ನೀವೆಲ್ಲ ವಿಮರ್ಶೆ ಮಾಡ್ತಾರೆ. ಸೊ ದಿ ಲಾ ಹ್ಯಾಸ್ ಟು ಟೇಕ್ ಇಟ್ಸ್ ಓನ್ ಕೋರ್ಸ್. ಕಾನೂನು ಏನಿದೆ ಅದು ಇನ್ನೂ ನನಗೆ ಅವರು ರಿಪೋರ್ಟು ಕೊಟ್ಟಿದ್ದಾರೋ ಏನೋ ನನಗೆ ಗೊತ್ತಿಲ್ಲ. ಈ ಹೋಮ್ ಮಿನಿಸ್ಟ್ರದ್ದು ಸ್ಟೇಟ್ಮೆಂಟ್ ಇತ್ತು, ನಾನು ರಿಪೋರ್ಟು ಜಲ್ದಿ ಕೊಡೋಕ್ಕೆ ಕೇಳಿದ್ದೀನಿ ಅಂತ ರಿಪೋರ್ಟ್ ಇತ್ತು. ಆ ರಿಪೋರ್ಟ್ ಬರಲಿ, ಆ ರಿಪೋರ್ಟಲ್ಲಿ ಏನಿದೆ ಅಂತ ನಾವು ಗಮನಿಸೋಣ. ಯಾಕೆಂದರೆ ಏನೇನು ಸತ್ಯಾಂಶ ಇತ್ತು ಅಂತ ನಮಗಿನ್ನ ಗೊತ್ತಿಲ್ಲ. ನಾವು ಮಾಧ್ಯಮದಲ್ಲಿ ಏನು ಬಂದಿದೆ ಅಷ್ಟು ಮಾತ್ರ ಗೊತ್ತಿದೆ. ನಾನು ಯಾವ ಆಫೀಸರ್ಸೂ ನಾನು ಕೇಳಕ್ಕೆ ಹೋಗಿಲ್ಲ, ನಾನು ಮಾತಾಡಕ್ಕೆ ಹೋಗಿಲ್ಲ. ಒಟ್ಟೊಳಗೆ ನ್ಯಾಯ ಉಳಿಬೇಕು, ಧರ್ಮ ಉಳಿಬೇಕು.